ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ICC ಮೆನ್ಸ್ T20 ವರ್ಲ್ಡ್ ಕಪ್ನ 16ನೇ ಮ್ಯಾಚ್ ಗ್ರೂಪ್ ಬಿ ಯಲ್ಲಿ ಇವತ್ತು ಶ್ರೀಲಂಕಾ ವರ್ಸಸ್ ಒಮಾನ್ ಇತ್ತು. ಅದು ಕಂಪ್ಲೀಟ್ ಆಯಿತು. ಅದರ ಹೈಲೈಟ್ಸ್ಗೆ ಸ್ವಾಗತ. ಈ ಮ್ಯಾಚು ಪಲ್ಲೆಕಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಶ್ರೀಲಂಕಾದಲ್ಲಿ ನಡೀತು, ಪಲ್ಲೆಕಲ್ಲಲ್ಲಿ. ಹಾಗೆ ಒಮಾನ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದಂಥ ಶ್ರೀಲಂಕಾ ಅವರು 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 225 ರನ್, ಒಂದು ಉತ್ತಮವಾದ ರನ್ನೇ ಗಳಿಸ್ತರು ಅಂತ ಹೇಳ್ಬೋದು. ಇಲ್ಲಿ ಓಪನರ್ಸ್ ಫೇಲ್ಯೂರ್ ಬಿಟ್ಟರೆ ಶ್ರೀಲಂಕಾ ಒಮಾನ್ಗೆ ಎಲ್ಲೂ ಬೇರೆ ಬ್ಯಾಟಿಂಗ್ನಲ್ಲಿ ಬಾಲಿಂಗ್ನಲ್ಲಿ ಎಲ್ಲೂ ಪ್ರತಿರೋಧ ತೋರಿಸಲೇ ಇಲ್ಲ ಅಂತ ಹೇಳ್ಬೋದು. ಓಪನರ್ ಆದ ನಿಶಾಂಕ 13, ಹಾಗೆ ಮಿಶಾರ್ ಅವರು 8 ರನ್ನಿಗೆ ಔಟ್ ಆದರು. ಆದರೆ ನೆಕ್ಸ್ಟ್ ಬಂದಂಥ ಕುಶಾಲ್ ಮೆಂಡಿಸ್ ಅವರು 45 ಬಾಲಿಗೆ 61, ಹಾಗೆ ರತ್ನನಾಯಕೆ 28 ಬಾಲಿಗೆ 60 ರನ್ ಹೊಡೆದ್ರು. ಇದರಲ್ಲಿ 8 4 1 6 ಇತ್ತು. ತುಂಬ ಸ್ಪೀಡಾಗಿ ಆಡಿದ್ರು. ಈ ಸ್ಪೀಡ್ ಇನ್ನಿಂಗ್ಸಿಗೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ದೊರೀತು ಅಂತ ಹೇಳ್ಬೋದು. ನೆಕ್ಸ್ಟ್ ಧನುಷ್ ಶನಕ ಕ್ಯಾಪ್ಟನ್ 20 ಬಾಲಿಗೆ 50 ರನ್ ಹೊಡೆದ್ರು, 2 4 5 6 ಕೊನೆಯದಾಗಿ ಕುಮಿಂಡು ಮೆಂಡಿಸ್ ಔಟ್ ಆಗದೆ 7 ಬಾಲಿಗೆ 19, ಹಾಗೆ ವೆಲ್ಲಿಂಗ್ಗೆ 4 ಬಾಲಿಗೆ 6 ರನ್ ಹೊಡೆದು 225 ರನ್ ಹೊಡೆಯಲು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ರಮಾನಂಡಿ ಅನ್ನೋರು 2 ವಿಕೆಟ್ ತಗೊಂಡ್ರು, ಹಾಗೆ ಮೆಹಮೂದ್ ಹಾಗೆ ವಡೇರ್ ಅವರು ತಲಾ 1 ವಿಕೆಟ್ ತಗೊಂಡ್ರು. ಇನ್ನು ಫೈಜಲ್ ಅನ್ನೋರು 4 ಓವರಿಗೆ 28 ಕೊಟ್ಟರು, ಸ್ವಲ್ಪ ಎಕಾನಮಿಕ್ ಆಗಿದ್ದರು. ಬಿಟ್ಟರೆ ಬೇರೆ ಎಲ್ಲ ಬಾಲರ್ಗಳು 10 ಎಕಾನಮಿಗಿಂತ ಮೇಲೆ ರನ್ ಬಿಟ್ಕೊಟ್ರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬಂದಿದ್ದ ಒಮಾನ್ ಅವರು ಎಲ್ಲೂ ಒಂದು ಪ್ರತಿರೋಧ ತೋರಿಸಲೇ ಇಲ್ಲ ಬ್ಯಾಟಿಂಗ್ನಲ್ಲಿ ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು ಕೇವಲ 120 ರನ್ ಗಳಿಸಿದ್ರು. ಇದರಿಂದ ಶ್ರೀಲಂಕಾಗೆ 105 ರನ್ಗಳ ಭರ್ಜರಿ ಜಯ ಸಿಕ್ತು. ಹಾಗೆ ಒಳ್ಳೆ ರನ್ ರೇಟು ಸಿಕ್ತು. ಹಾಗೆ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಿಗೆ ಕೂಡ ಹೋಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಮೊಹಮ್ಮದ್ ನದೀಮ್ ಅನ್ನೋರು ನಾಟ್ ಔಟ್ ಆಗದೆ 56 ಬಾಲಿಗೆ 53 ಹೊಡೆದ್ರು. ವಸೀಂ ಅಲಿ ಅನ್ನೋರು 20 ಬಾಲಿಗೆ 27 ರನ್ ಹೊಡೆದು. ಅದು ಬಿಟ್ಟರೆ ಬೇರೆ ಯಾರಿಂದನೂ ಡಬಲ್ ಜಿಟಿ ಸ್ಕೋರೇ ಬಂದಿಲ್ಲ ಒಮಾನ್ ಕಡೆ. ಇದರಿಂದ ಸ್ವಲ್ಪ ಕ್ರಿಕೆಟ್ ಶಿಶು ಅಂತ ಹೇಳ್ಬೋದು, ಈಗಷ್ಟೇ ಕಲಿತಾ ಇದ್ದಾರೆ. ಫುಲ್ ಮೆಂಬರ್ ನೇಷನ್ ಜೊತೆ ಅವರು ಅಷ್ಟೊಂದು ಮ್ಯಾಚ್ ಆಡೋಕ್ಕೆ ಸಿಕ್ಕಿರಲ್ಲ, ಆದರೂ ಈ ಸಿಕ್ಕಿರೋ ಚಾನ್ಸಲ್ಲಿ ಒಂದು ಲರ್ನಿಂಗ್ ಇತ್ತು ಅಂತ ಅವ್ರಿಗೆ ಹೇಳ್ಬೋದು. ಚಮೀರ 2 ವಿಕೆಟ್ಸು, ತೀಕ್ಷಣ 2 ವಿಕೆಟ್ ತೊಗೊಂಡ್ರು. ವೆಲ್ಲಂಗೆ ಹಾಗೆ ಹೇಮಂತ ಹಾಗೆ ಮೆಂಡಿಸ್ ಅವರು ತಲಾ 1 ವಿಕೆಟ್ ತೊಗೊಂಡ್ರು. ಓವರಾಲ್ ಆಗಿ ಒಂದು ಶ್ರೀಲಂಕಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ, ಎಲ್ಲ ಬಾಕ್ಸ್ನ ಟಿಕ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಪಾಯಿಂಟ್ಸ್ ಟೇಬಲಲ್ಲಿ ಅಗ್ರಸ್ಥಾನ ಕಾಪಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.